ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 209ನೆಯ ಅಧ್ಯಾಯವಾದ ಸಾವಿತ್ರಿ ಚರಿತ್ರೆ, ಸತ್ಯವಂತನು ಸಾವಿತ್ರಿಗೆ ಅರಣ್ಯದ ರಮಣೀಯತೆಯನ್ನು ವರ್ಣಿಸಿದುದು, ಸೌದೆ ತರುವುದಕ್ಕಾಗಿ ಹೋದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸತ್ಯವಂತನು ಹೇಳುತ್ತಾನೆ, ಹಸಿರು ಹುಲ್ಲಿನಿಂದ ಹಚ್ಚಗಿರುವ ಈ ಕಾಡಿನಲ್ಲಿ ಮನೋಹರವಾದ ಮಾವಿನ ಮರವನ್ನು ನೋಡು. ಇದು ಕಣ್ಣಿಗೂ ಮೂಗಿಗೂ ಸುಖವನ್ನುಂಟು ಮಾಡುತ್ತಿದೆ. ಈ ವಸಂತ ಋತುವಿನಲ್ಲಿ ಪ್ರೀತಿಯನ್ನು ಹುಟ್ಟಿಸುತ್ತಿದೆ. ಎಲೋ ವಿಶಾಲಾಕ್ಷಿ, ಚೆನ್ನಾಗಿ ಹೂ ಬಿಟ್ಟು ಕೆಂಪಗೆ ಪ್ರಕಾಶಿಸುತ್ತಿರುವ ಈ ಅಶೋಕ ವೃಕ್ಷವನ್ನು ನೋಡಿ ವಸಂತನು ನನ್ನನ್ನೇ ಹಾಸ್ಯ ಮಾಡುತ್ತಿರುವನೋ ಎಂಬಂತೆ ತೋರುತ್ತಿದೆ. ಪ್ರಿಯೆ, ಬಲಗಡೆ ನೋಡು, ವನ ಪ್ರದೇಶವು ಎಷ್ಟು ರಮ್ಯವಾಗಿದೆ. ಮುತ್ತುಗದ ಮರಗಳು ಹೂಬಿಟ್ಟು ಉರಿಯುತ್ತಿರುವ ಬೆಂಕಿಯ ಜ್ವಾಲೆಗಳಂತೆ ಕಾಣುತ್ತಿವೆ. ಘಮಘಮಿಸುವ ಹೂಗಳ
ಪರಿಮಳವನ್ನು ಹೊತ್ತುಕೊಂಡು ಕಾಡಿನ ಮರಗಳ ಮೇಲೆ ಬೀಸುತ್ತಿರುವ ವಾಯುವು ನಮ್ಮ ಆಯಾಸವನ್ನು ಪರಿಹರಿಸುತ್ತಾ ಸತ್ಕರಿಸುತ್ತಿದೆ. ವಿಶಾಲವಾದ ಕಣ್ಣುಗಳುಳ್ಳ ಎಲವು ಪ್ರಿಯೆ, ಪಶ್ಚಿಮದ ಕಡೆ ಸೊಗಸಾಗಿ ಹೂ ಬಿಟ್ಟಿರುವ ಬೆಟ್ಟದಾವರೆ ಮರಗಳಿಂದ ವನಪಂಕ್ತಿಯು ಸುವರ್ಣಮಯವಾದಂತೆ ಕಾಣುತ್ತದೆ. ಇರುವಂತಿಗೆ ಬಳ್ಳಿಯು ದಾರಿಯನ್ನು ಮುಚ್ಚಿಕೊಂಡು ಹಬ್ಬಿದೆ. ಓ ಸುಂದರಾಂಗಿ, ಅದರ ಹೂಗಳಿಂದ ಕಾಡು ಒಡವೆಗಳನ್ನಿಟ್ಟುಕೊಂಡಂತೆ ರಮ್ಯವಾಗಿ ಪ್ರಕಾಶಿಸುತ್ತದೆ. ಎಲವು ಕಲ್ಯಾಣಿ, ಮಕರಂದವನ್ನು ಕುಡಿದು ಝೇಂಕರಿಸುತ್ತಿರುವ ದುಂಬಿಗಳ ಮಧುರ ಧ್ವನಿಯು ಮನ್ಮಥನು ಪ್ರಯಾಣಸ್ಥರನ್ನು ಹೊಡೆಯಬೇಕೆಂದು ತನ್ನ ಬಿಲ್ಲನ್ನೆಳೆದು ಮಿಡಿಯುತ್ತಿರುವನೋ ಎಂಬಂತೆ ಶೋಭಿಸುತ್ತಿದೆ. ಹಣ್ಣುಗಳನ್ನು ತಿಂದು ಇಂಪಾಗಿ ಕೂಗುತ್ತಿರುವ ಗಂಡು ಕೋಗಿಲೆಗಳಿಂದ ರಂಜಿಸುತ್ತಿರುವ ಈ ವನ ಪ್ರದೇಶವು ಪುಷ್ಪಿತವಾದ ತಿಲಕ ವೃಕ್ಷಗಳಿಂದ ಕೂಡಿ ಸುಂದರವಾದ ತಿಲಕವನ್ನು ಇಟ್ಟುಕೊಂಡಿರುವ ನಿನ್ನ ಹಾಗೆ ಪ್ರಕಾಶಿಸುತ್ತದೆ. ಹೂಗೊಂಚಲುಗಳ ಧೂಳಿಯಿಂದ ಮೈಯೆಲ್ಲ ಹೊಂಬಣ್ಣವಾಗಿರಲು ಮಾವಿನ ಮರದ ತುದಿಯಲ್ಲಿ ಕುಳಿತಿರುವ ಕೋಗಿಲೆಯು ಸತ್ಪುರುಷನು ತನ್ನ ಸತ್ಕಾರ್ಯಗಳಿಂದ ಎಲ್ಲರ ದೃಷ್ಟಿಗೂ ಬೀಳುವಂತೆ ಮಧುರ ನಿನಾದದಿಂದ ಜನರಿಗೆ ಗೋಚರವಾಗುತ್ತಿದೆ. ಕಾಮವಶನಾದ ಗಂಡು ದುಂಬಿಯು ಮೈಗೆಲ್ಲ ಹೂಧೂಳಿ ಅಂಟಿಕೊಂಡಿರುವ ತನ್ನ ಪ್ರೀತಿಯ ಹೆಣ್ಣು ದುಂಬಿಯನ್ನು ಗುರುತು ಹಿಡಿಯಲಾರದೆ ಅದನ್ನು ಕಂಡುಹಿಡಿಯಬೇಕೆಂದು ಕೂಗುತ್ತಾ ಹೂವಿನಿಂದ ಹೂವಿಗೆ ಹೋಗುತ್ತಿದೆ. ಪ್ರಾಯದ ಗಂಡು ಕೋಗಿಲೆಯು ಕಾಡಿನಲ್ಲಿ ಬೇರೆ ಬೇರೆ ಹೂಗಳು ಬೇಕಾದಷ್ಟಿದ್ದರೂ ತನ್ನ ಕಾಂತೆಯು ಕೊಕ್ಕಿನ ತುದಿಯಿಂದ ಕುಡಿದಿದ್ದ ಮಾವಿನ ಹೂಗೊಂಚಲನ್ನೇ ರುಚಿ ನೋಡುತ್ತದೆ. ಗಂಡು ಕಾಗೆಯು ಹೊಸದಾಗಿ ಹಾಕಿದ ಮರಿಯನ್ನು ರೆಕ್ಕೆಯಲ್ಲಿ ಅಡಗಿಸಿಕೊಂಡು ಮರದ ತುದಿಯಲ್ಲಿ ಕುಳಿತಿರುವ ತನ್ನ ಪತ್ನಿಯನ್ನು ಕೊಕ್ಕಿನ ತುದಿಯಿಂದ ಕೆರೆಯುತ್ತಾ ಉಪಚರಿಸುತ್ತದೆ. ಕಪಿಂಜಲವು ಕಾಮನ ಬಾಣಕ್ಕೆ ತುತ್ತಾಗಿ ತಗ್ಗಾದ ಭೂಭಾಗಕ್ಕೆ ತನ್ನ ಪ್ರಿಯಳೊಡನೆ ಹೋಗಿ ಪ್ರೀತಿಗೆ ಮನಸ್ಸನ್ನು ತೆತ್ತು ಆಹಾರವನ್ನೂ ಕೂಡ ತೆಗೆದುಕೊಳ್ಳದೇ ಇದೆ. ಓ ವಿಶಾಲಾಕ್ಷಿ, ಗುಬ್ಬಚ್ಚಿಯು ತನ್ನ ಕಾಂತೆಯ ತೊಡೆಯ ಮೇಲೆ ಕುಳಿತು ವಿಹರಿಸುತ್ತಾ ಕಾಮಿಗಳಿಗೆ ಪದೇ ಪದೇ ಔತ್ಸುಕ್ಯವನ್ನು ಹುಟ್ಟಿಸುತ್ತಿದೆ. ಈ ಗಿಳಿಯು ಪತ್ನಿಯೊಡನೆ ಮರದ ಕೊಂಬೆಯ ಮೇಲೆ ಕುಳಿತು ಭಾರದಿಂದ ಅದನ್ನು ಜೋಲಾಡಿಸುತ್ತಾ ಅದರಲ್ಲಿ ಹಣ್ಣು ಬಿಟ್ಟಿದೆಯೋ ಎಂಬ ಭಾವನೆಯನ್ನು ಹುಟ್ಟಿಸುತ್ತಿದೆ. ಪ್ರಾಯ ಒದಗಿದ ಸಿಂಹವು ಮಾಂಸವನ್ನು ತಿಂದು ತೃಪ್ತಿಯಿಂದ ಇಗೋ ಕಾಡಿನಲ್ಲಿ ಮಲಗಿದೆ. ಹೆಣ್ಣು ಸಿಂಹವು ಅದರ ಕಾಲುಗಳ ಸಂದಿನಲ್ಲಿ ಹುದುಗಿಕೊಂಡಿದೆ. ಬೆಟ್ಟದ ಗುಹೆಯಲ್ಲಿರುವ ಹೆಣ್ಣು ಮತ್ತು ಗಂಡು ಹುಲಿಗಳನ್ನು ನೋಡು. ಅವುಗಳ ಕಣ್ಣಿನ ಬೆಳಕಿನಿಂದ ಗುಹೆಯು ಬಿರಿಯುವಂತೆ ಕಾಣುತ್ತದೆ. ಈ ಗಂಡಾನೆಯು ನಾಲಗೆಯ ತುದಿಯಿಂದ ತನ್ನ ಪ್ರಿಯೆಯನ್ನು ಮತ್ತೆ ಮತ್ತೆ ನೆಕ್ಕುತ್ತದೆ. ಹೆಣ್ಣಾನೆಯು ಪ್ರತಿಯಾಗಿ ನೆಕ್ಕಿದಾಗ ಇದು ಬಹು ಪ್ರೀತಿಗೊಳ್ಳುತ್ತದೆ. ತೊಡೆಯ ಮೇಲೆ ತಲೆಯಿಟ್ಟುಕೊಂಡು ನಿದ್ರೆಯಿಂದ ಮೈಮರೆತಿರುವ ತನ್ನ ಪ್ರಿಯನ ಮೈಯಲ್ಲಿ ಹೇನು ತೆಗೆಯುತ್ತಾ ಹೆಣ್ಣು ಕೋತಿಯು ಅದಕ್ಕೆ ಸುಖವನ್ನುಂಟು ಮಾಡುತ್ತದೆ. ಹೆಣ್ಣು ಬೆಕ್ಕು ಹೊಟ್ಟೆಯನ್ನು ತೋರಿಸಿಕೊಂಡು
ನೆಲದಲ್ಲಿ ಮಲಗಿದ್ದರೆ ಗಂಡು ಬೆಕ್ಕು ಅದಕ್ಕೆ ನೋವಾಗದಂತೆ ಉಗುರುಗಳಿಂದ ಕೆರೆಯುತ್ತದೆ ಮತ್ತು ಹಲ್ಲುಗಳಿಂದ ಕಚ್ಚುತ್ತದೆ. ಇಗೋ, ಈ ಹೆಣ್ಣು ಮತ್ತು ಗಂಡು ಮೊಲಗಳೆರಡೂ ಒಂದನ್ನೊಂದು ಒತ್ತರಿಸುತ್ತಾ ಮೈಯನ್ನು ಕಾಲುಗಳನ್ನು ಕೊಕ್ಕರಿಸಿಕೊಂಡು ನಿದ್ದೆ ಹೋಗುತ್ತಿವೆ. ಮೇಲಕ್ಕೆದ್ದು ನಿಂತಿರುವ ಕಿವಿಗಳಿಂದ ಮಾತ್ರವೇ ಅವುಗಳ ಗುರುತು ಸಿಕ್ಕುವುದು. ಎಲವು ಕೃಶಾಂಗಿ, ಕಾಮೋದ್ದೀಪ್ತವಾದ ಗಂಡಾನೆಯು ತಾವರೆಗಳಿಂದ ತುಂಬಿದ ಸರೋವರದಲ್ಲಿ ಸ್ನಾನ ಮಾಡಿ ತಾವರೆ ದಂಟುಗಳನ್ನು ತಿನ್ನುವುದಕ್ಕೆ ಕೊಡುತ್ತಾ ತನ್ನ ಪ್ರಿಯೆಯನ್ನು ಆದರಿಸುತ್ತದೆ. ಪತಿಯ ಹಾದಿಯಲ್ಲೇ ನಡೆಯುತ್ತಾ ಹಿಂದೆ ಮರಿಗಳು ಅನುಸರಿಸಿ ಬರುತ್ತಿರಲು ಹೆಣ್ಣು ಹಂದಿಯು ತನ್ನ ಕಾಂತನು ಮೂತಿಯಿಂದ ಅಗೆದು ಎಬ್ಬಿಸಿದ ಕೊನ್ನಾರೆ ಗೆಡ್ಡೆಗಳನ್ನು ತಿನ್ನುತ್ತದೆ. ಮೈಗಟ್ಟು ಬಿಗಿಯಾಗಿರುವ ಕಾಡುಕೋಣನು ಕೆಸರು ಮೈಮೇಲೆ ಹತ್ತಿಕೊಂಡಿರಲು ಮುಂದೆ ಓಡುತ್ತಿರುವ ಕಾಡೆಮ್ಮೆಯ ಹಿಂದೆ ಪ್ರೀತಿಯಿಂದ ವೇಗವಾಗಿ ಓಡುತ್ತಿದೆ. ಎಲವು ಸುಂದರಾಂಗಿ, ನಿನ್ನ ಕಡೆಗಣ್ಣಿನ ನೋಟದಿಂದ ಈ ಗಂಡು ಜಿಂಕೆಯನ್ನು ಗೌರವಿಸು. ಅದು ಪತ್ನಿ ಸಹಿತನಾದ ನನ್ನನ್ನು ಕುತೂಹಲದಿಂದ ನೋಡುತ್ತಿದೆ. ಇತ್ತ ನೋಡು, ಹುಲ್ಲೆಯು ಹಿಂಗಾಲಿನಿಂದ ಮುಖವನ್ನು ಕೆರೆದುಕೊಳ್ಳುತ್ತಿದೆ. ಸ್ನೇಹ ಭಾವದಿಂದ ಅದು ಕೊಂಬಿನ ತುದಿಯಲ್ಲಿ ತನ್ನ ಕಾಂತನನ್ನು ನೂಕುತ್ತಿದೆ. ಬಾಲದ ಕೂದಲು ಬೆಳ್ಳಗಿರುವ ಈ ಹೆಣ್ಣು ಚಮರಿ ಮೃಗವನ್ನು ನೋಡು. ಅದು ಚಲಿಸದೆ ಕುಳಿತಿದೆ. ಕಾಮ ವಿಕಾರವುಳ್ಳ ಚಮರ ಮೃಗವು ಅದನ್ನು ಉಪಚರಿಸುತ್ತಿದೆ ಮತ್ತು ಗರ್ವದಿಂದ ನನ್ನನ್ನು ನೋಡುತ್ತಿದೆ. ತನ್ನ ಪತ್ನಿಯೊಡನೆ ಸಂತೋಷದಿಂದ ಬಿಸಿಲಿನಲ್ಲಿ ಮೆಲುಕು ಹಾಕುತ್ತಿರುವ ಕಡವೆ ಮೃಗವನ್ನು ನೋಡು. ಹಿಣಿಲ ಮೇಲೆ ಕುಳಿತುಕೊಳ್ಳಲು ಬರುತ್ತಿರುವ ಕಾಗೆಯನ್ನು ಅದು ಓಡಿಸುತ್ತಿದೆ. ಎತ್ತರವಾಗಿ ಬೆಳೆದಿರುವ ಎಲಚಿ ಮರದ ಎಲೆಯನ್ನು ತಿನ್ನಬೇಕೆಂಬ ಆಸೆಯಿಂದ ಅದರ ಬೊಡ್ಡೆಯ ಮೇಲೆ ಮುಂಗಾಲುಗಳೆರಡನ್ನೂ ಎತ್ತಿ ಇರಿಸಿರುವ ಆಡನ್ನು ಅದರ ಭಾರ್ಯೆಯನ್ನು ನೋಡು. ಮುತ್ತುಗಳಿಂದ ಅಲಂಕೃತವಾದ ಪ್ರತಿಬಿಂಬದ ಕಾಂತಿಯನ್ನು ಅನುಕರಿಸುತ್ತಾ ಅಚ್ಚ ಬೆಳ್ಳಗಿರುವ ಹಂಸ ಪಕ್ಷಿಯು ಕಾಂತೆಯೊಡನೆ ಸರೋವರದಲ್ಲಿ ಸಂಚರಿಸುವುದು ನೋಡು. ತಾವರೆಗೊಳದ ನಡುವೆ ಈ ಚಕ್ರವಾಕ ಪಕ್ಷಿಯು ಪ್ರಿಯಳೊಡನೆ ವಿಹರಿಸುತ್ತಿದ್ದರೆ ತಾವರೆ ಬಳ್ಳಿಯು ಸೊಗಸಾಗಿ ಹೂ ಮುಡಿದ ಸುಂದರಿಯಂತೆ ಶೋಭಿಸುತ್ತಿರುವುದು. ರಮಣಿ, ನಾನು ಹಣ್ಣುಗಳನ್ನು ಕಿತ್ತು ತಂದೆನು, ನೀನು ಹೂಗಳನ್ನು ಆರಿಸಿದೆ. ಸೌದೆಯನ್ನು ಮಾತ್ರ ಇನ್ನೂ ತರಲಿಲ್ಲ, ಅದನ್ನೀಗ ಸಂಗ್ರಹಿಸುವೆನು. ಪ್ರಿಯೆ, ನೀನು ಈ ಸರೋವರದ ತೀರದ ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ನನಗಾಗಿ ಸ್ವಲ್ಪ ಹೊತ್ತು ಕಾದಿರು. ಸಾವಿತ್ರಿ ಹೇಳುತ್ತಾಳೆ, ಕಾಂತ, ಆಗಲಿ, ಹಾಗೆಯೇ ಮಾಡುತ್ತೇನೆ. ಆದರೆ ನೀನು ನನ್ನ ಕಣ್ಣಿಗೆ ಕಾಣಿಸದಷ್ಟು ದೂರಕ್ಕೆ ಮಾತ್ರ ಹೋಗಕೂಡದು. ಏಕೆಂದರೆ ಈ ದಟ್ಟವಾದ ಕಾಡಿನಲ್ಲಿ ನನಗೆ ಹೆದರಿಕೆಯಾಗುತ್ತಿದೆ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ರಾಜ, ಬಳಿಕ ಅವನು ಸಾವಿತ್ರಿಯ ಕಣ್ಣಿಗೆ ಕಾಣಿಸುವಂತೆ ಆ ಸರೋವರದ ಸಮೀಪದಲ್ಲೇ ಸೌದೆಯನ್ನು ಒಡೆಯುತ್ತಿದ್ದನು. ಇನ್ನೇನು
ನನ್ನ ಪತಿ ಸತ್ತಂತೆಯೇ ಸರಿ ಎಂದು ಆಕೆ ಮನಸ್ಸಿನಲ್ಲಿ ತಿಳಿದಳು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸಾವಿತ್ರುಪಾಖ್ಯಾನೆ ವನದರ್ಶನಂ ನಾಮ ನವಾಧಿಕ ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 210ನೇ ಅಧ್ಯಾಯವಾದ ಸಾವಿತ್ರಿ ಚರಿತ್ರೆ, ಸತ್ಯವಂತನು ತಲೆನೋವಿನಿಂದ ಆಯಾಸಗೊಂಡು ಸಾವಿತ್ರಿಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡುದು, ಯಮಧರ್ಮರಾಜನು ಸತ್ಯವಂತನ ಆತ್ಮವನ್ನು ಕೊಂಡೊಯ್ದುದು, ಸಾವಿತ್ರಿಯು ಅವನನ್ನು ಅನುಸರಿಸಿ ಹೋಗಿ ಅವನಿಂದ ಮೊದಲನೆಯ ವರವನ್ನು ಪಡೆದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.